ನಂದೊಂದು ಪುಟ್ಟ ಬದುಕು. ನನಗೆ ನನ್ನ ಫ್ರೆಂಡೇ ಎಲ್ಲ. ನಾವಿಬ್ಬರು ಅನಾಥರು. ಹುಟ್ಟಿದಾಗಿಂದ ಅನಾಥಾಶ್ರಮದಲ್ಲೇ ಬೆಳೆದ್ವಿ. PUCಗೆ ಆಶ್ರಮದ ಋಣ ಮುಗೀತು. ಅವನ ಮುಂದಕ್ಕೆ ಓದಲಿಲ್ಲ. ಸ್ಕಾಲರ್ಶಿಪ್ಪಲ್ಲಿ ನಾನು ಡಿಗ್ರಿ ಮುಗಿಸ್ದೆ. ಬೆಂಗಳೂರಲ್ಲಿ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ BSF ಎಕ್ಸಾಮ್ ಬರೆದೆ. ಪಾಸ್ ಆಯಿತು. ಅಷ್ಟರಲ್ಲಿ ಹರ್ಷ ಹಠ ಮಾಡಿ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದ. ಹರ್ಷ ಹರ್ಷ ಯಾರು? ಇದೇನಾ? ಕಡಿಗೂ ಬಂದಿಲ್ಲ ಮಾರ್ಯ. ಸುಮ್ಮನೆ ಮೆಸೇಜ್ ಹಾಕಿದ್ದೆ, ಬರ್ತೀಯೋ ಇಲ್ಲೋ ನೋಡೋಣ ಅಂತ. ಅದೇನೋ ಅರ್ಜೆಂಟ್ ವಿಷಯ ಅಂತ ಹೇಳ್ದಲ್ಲೋ. ಫಸ್ಟ್ ನೀವು ಒಳಬರ. ನಡಿಯೋ, ಬರ್ತೀನಿ. ಅದರಲ್ಲಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಬಂದಿಲ್ಲ ಮಾರ್ಯ. ಯಾವಾಗಿಂದ ಅಂತೆ ಟ್ರೈನಿಂಗು? ತಿಳಿಸ್ತಾರೆ. ಇದೇ ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಕಾಲ್ ಲೆಟ್ರ್ ಬರುತ್ತೆ. ಹಾಂ. ಚಂದ ಅಲ್ಲ? ಅದೇನೋ ಅರ್ಜೆಂಟ್ ವಿಷಯ ಅಂತ ಹೇಳ್ದಲ್ಲ. ಮೊದಲು ನೀ ಕೈಕಾಲು ಮುಖ ತೊಳ್ಕೊಂಬರ್ಯ, ಆಮೇಲೆ ಮಾತಾಡೋಣ. BSF ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಸಿಕ್ಕಿತ್ತು. ಕಾಲ್ ಲೆಟರ್ ಬರೋವರೆಗೂ ನನ್ನ ಜೊತೆನೇ ಇರುವಂಥ ಒತ್ತಾಯ ಮಾಡಿ ಕರೆಸ್ಕೊಂಡಿದ್ದ. BSF ತಾಳ. ಅವನಿಗೆ ನಾನಂದರೆ ಪ್ರಾಣ. ತಮ್ಮನ ಥರ ನೋಡ್ಕೊಳ್ಳೋ ನನ್ನ. ಅದೇನೋ ಅರ್ಜೆಂಟ್ ವಿಷಯ ಅಂತ ಹೇಳ್ದಲ್ಲ, ಏನದು? ಮೊದಲು ಹೊಟ್ಟೆಗಿಂತ ತಿನ್ಬರ ಮರ್ಯ. ಈಗಲಾದ್ರೂ ಹೇಳೋ ಅದೇನು ವಿಷಯ ಅಂತ. ಅವೆಲ್ಲ ಕಡೆಗೆ ಮಾತಾಡಿದ್ರು ಸೈ. ಮೊದಲು ಊಟ ಮಾಡ. ನನ್ನ ಮಗನೇ, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಏನೋ ಅರ್ಜೆಂಟ್ ವಿಷಯ ಅಂತ ಹೇಳಿ ಹೇಳಿ ಸತಾಯಿಸ್ತಾನೆ ಇದೆ. ಕೂತ್ಕೋ. ಹೇಳ ಹೇಳ. ಹಾ, ಅದು ಅದು ಹಾ, ನಾನು ನಿಂಗೊಂದು ಹುಡುಗಿ ನೋಡಿದ್ದೀನಿ, ಮದುವೆ ಆಗ್ಬೇಕು ನೀನು. ಹುಡುಗಿನ? ಲೇ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾನೋ? ನನಗೆ ಈಗ ತಾನೇ BSF ಅಲ್ಲಿ ಕೆಲಸ ಸಿಕ್ಕಿರೋದು. ಇನ್ನೂ ಕಾಲ್ ಲೆಟರ್ ಬೇರೆ ಬರಬೇಕು. ಅದೇ ಅದಕ್ಕೇನೆ ಇನ್ನು ಕಾಲ್ ಲೆಟ್ರ್ ಬಂದಿಲ್ಲಲ್ಲ, ಅಷ್ಟೊಳಗಡೆ ಮದುವೆ ಆಗ್ಬಿಡ. ಆಮೇಲೆ ಈ ಮದುವೆಗಿರುವಾಗೆಲ್ಲ ಟೈಮ್ ಸಿಗೋದಿಲ್ಲ ಬಿ. ಹುಡ್ತಾಗಿಂದ ನಾವು ಹೆಂಗೋ ಅನಾಥರೇ ಅಲ್ಲೇನ, ಬದುಕಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕಲ್ಲ ಬಿ. ನಮ್ಗೆ ಹೊಂದ್ಕೊಳ್ಳೋ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ವಿಜಿ. ಅವ್ರಿಗೂ ಹಿಂದೆ ಮುಂದೆ ಯಾರಿಲ್ಲ, ಅನಾಥರು. ಹುಡುಗಿನೂ ಚಂದ ಇದ್ದಾಳೆ, ಒಳ್ಳೆ ಜೋಡಿ. ಬಿಟ್ರೆ ಇಂಥ ಫ್ಯಾಮಿಲಿ ಸಿಕ್ಕೋದಿಲ್ಲ ಕಣ. ನಾಳೆನೇ ಹುಡುಗಿ ನೋಡಕ್ಕೆ ಹೋಗೋಣ, ಒಪ್ಕೊಳ. ನೀನೇ ಮದುವೆ ಆಗ್ಬೋದಿತ್ತಲ್ಲ. ಮೊದಲು ನೀನು ಸೆಟ್ಲಾಗೋ, ಆಮೇಲೆ ನಂಗೆ ನೀವಿರ್ತಿರಲ್ಲ, ನಮ್ಮದು ಒಂದು ಸಂಸಾರ ಆಗತ್ತಲ್ಲ. ಒಪ್ಕೊಳ. ಯಾವಾಗ? ವಿಜಯ್, ಒಪ್ಕೊಳ.